ನವ್ಯ ಊರಿಂದ ಬರೋ ಮೆಣಸಿನಕಾಯಿ ತೊಗೊಂಬಂದಿದ್ಲು. ಕಾಯಿ ತುಂಬ ತೊಳೆಗಳಿದ್ದು. ನಾನು ಅಮ್ಮ ಇಬ್ಬರು ಸೇರಿ ಕಟ್ ಮಾಡಿಬಿಟ್ಟು ತಿನ್ನಕ್ಕೆ ಇಟ್ಕೊಂಡು ಇದ್ರಲ್ಲಿ ರೆಸಿಪಿ ಕೂಡ ಟ್ರೈ ಮಾಡಿದೆ. ಕೊನೆವರೆಗೂ ನೋಡಿ ನವ್ಯ ಅಂತೂ ಪ್ರೆಗ್ನೆಂಟ್, ಅವಳು ಚಕ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಕ್ಲಿ ಇಟ್ಟು ಫಸ್ಟೇ ಇತ್ತು. ಅದಕ್ಕೆ ಒಂಚೂರು ಕಡಲೆಪಪ್ಪು, ಜೀರಿಗೆ, ಎಳ್ಳಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಬಿಸಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಹಿಟ್ಟೊಳಗಡೆ ಇಟ್ಕೊಂಡು ಡಿಸೈನ್ ಚೆನ್ನಾಗಿ ಮಾಡ್ತಾರೆ ಚಕ್ಲಿನ. ಸೊ ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹೆಂಗೋ ಬರ್ತಾ ಇದೆಯಲ್ಲ ಅಂತ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದೆರಡು ಈ ಥರ ಡಿಸೈನ್ ಮಾಡಿಸ್ಕೊಂಡೆ. ತಿನ್ನೋದಕ್ಕೆ ಮಾಡ್ತಾ ಇರೋದು. ಸೊ ಈ ಥರ ಡಿಸೈನ್ ಮಾಡ್ಕೊಂಡು ಹೊಸಿಗೆ ಸಾಮಾನಿಗೆ ಆಗಲಿ ದೇವ್ರ ಮುಂದೆ ಇಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಡಿಸೈನ್ ಮಾಡಿರೋ ಚಕ್ಲಿನ ಕಾದಿರೋ ಎಣ್ಣೆ ಒಳಗಡೆ ತಟ್ಟೆನೆ ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಬೆಂದ ತಕ್ಷಣ ತಟ್ಟೆನ ಬಿಟ್ಬಿಡುತ್ತೆ. ಅವಾಗ ತಟ್ಟೆ ತೆಗೆದ್ಬಿಟ್ಟು ಎಣ್ಣೆ ಬಬಲ್ಸ್ ಕಡಿಮೆ ಆಗೋವರೆಗೂ ಚಕ್ಲಿನ ಬೇಯಿಸ್ಕೊಂಡ್ಬಿಟ್ಟು ಈ ಥರ ತೊಗೊಂಬಿಡಿ. ಜಾಸ್ತಿ ರೋಸ್ಟ್ ಮಾಡಬೇಡಿ. ನಾವು ತಿನ್ನೋದಕ್ಕೆ ಈ ಥರ ಡಿಸೈನ್ ಆಗೋ ಮಾಡ್ಕೊಂಡ್ರಿ ಚಕ್ಲಿನ. ಹಿಟ್ಟಿಗೆ ಅಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು 1 kg ಅಕ್ಕಿಗೆ 100 ಗ್ರಾಮ್ ಉದ್ದಿನಬೇಳೆ, ಒಣಮೆಣಸಿನಕಾಯಿ ಒಂದು 20 ಹಾಕಿ ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ವಿ. ಅರಿಶಿನ ತೊಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ನಾನು ಫಸ್ಟೇ ಹಿಟ್ಟು ಕಲಸಿ ಇಟ್ಬಿಟ್ಟಿದ್ದೆ. ಮೈದಾ ಒಂದು ಅರ್ಧ ಕಪ್ಪು, ಚಿರೋಟಿರೆ ಒಂದು ಅರ್ಧ ಕಪ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಕ್ಬಿಟ್ಟು ಲಾಸ್ಟಲ್ಲಿ ಮಾಡ್ಕೊಳೋ ಟೈಮಲ್ಲಿ ಎಣ್ಣೆ ಹಾಕಿ ನೆನೆಸಿಟ್ಟಿದ್ದೀನಿ. ಬೀಜ ಸಪ್ರೇಟ್ ಮಾಡಿಬಿಟ್ಟು ಅರಿಶಿನ ತೊಳೆ ಎಲ್ಲ ಮಿಕ್ಸಿಯಲ್ಲಿ ಹಾಕೊಂಡು ಒಂಚೂರು ನೀರು ಹಾಕೊಂಡು ರುಬ್ಕೊಳ್ಳಿ. ಇವಾಗ ಒಂದು ಬಾಣಲಿಯಲ್ಲಿ ರುಬ್ಕೊಂಡಿರೋ ಮಿಶ್ರಣ ಹಾಕ್ಕೊಂಡು ರಸ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊಕೊನೆಟ್ ಪೌಡರ್ 1 ಕಪ್ ಹಾಕ್ಕೊಳ್ಳಿ. ಚಿರೋಟಿ ರವೆ 1 ಕಪ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹೈ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೊಡ್ತಾನೆ ಇರಿ. ಗಟ್ಟಿ ಬರುತ್ತೆ. ಗಟ್ಟಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಅಷ್ಟೊತ್ತಿಗೆ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಅದು ತಣ್ಣಗೆ ಹಾಕ್ಸಲ್ಲ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಈ ಥರ ಉಂಡೆ ಮಾಡ್ಕೊಂಡೆಲ್ಲ ಸೈಡ್ ಇಟ್ಕೊಳ್ಳಿ. ಒಂಚೂರು ಏನಾದರೂ ನಿಮಗೆ ಮೆತು ಅನ್ಸಿದ್ರೆ ಇನ್ನೊಂಚೂರು ಚಿರೋಟಿ ರವೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಬ್ಬಟ್ಟು ಮಾಡೋವಾಗ ಎರಡೂ ಸೇಮ್ ಆಗೇ ಇರಬೇಕು. ಒಂದು ಗಟ್ಟಿ ಇದ್ರೂ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ, ಚೆನ್ನಾಗಿ ತೀಡೋಕ್ಕೂ ಆಗೋದಿಲ್ಲ. ಮೈದಾ ಹಿಟ್ಟು ಯಾವ ರೀತಿ ಇರುತ್ತೆ ಹೂರಣ ಕೂಡ ಅದೇ ರೀತಿ ಇರಬೇಕು. ಸ್ಟವ್ ಕಡಿಮೆ ಇಟ್ಕೊಂಡ್ಬಿಟ್ಟು ಒಬ್ಬಟ್ಟು ಅದ್ರ ಮೇಲೆ ಹಾಕ್ಕೊಳ್ಳಿ. ಸೊ ಇದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಬ್ಬಟ್ಟು ಚೆನ್ನಾಗಿ ಬೇಯುತ್ತೆ. ಒಬ್ಬಟ್ಟು ಅಂತ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇದನ್ನು ಬೀಜನ ಏನು ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ತೋರಿಸ್ತೀನಿ. ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.